ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಅಕ್ಕಿ ಹಿಟ್ಟು ಅಂದ್ರೆ ದೋಸೆ ಹಿಟ್ಟು ಇರುತ್ತಲ್ವಾ, ಆ ದೋಸೆ ಇಡ್ಲಿ ಹಿಟ್ಟು ಇರುತ್ತಲ್ವಾ, ಸೊ ಅದರದ್ದೇ ಹಿಟ್ಟು ತಗೊಂಡಿದ್ದೀನಿ. ಸೊ ಇದಕ್ಕೆ ಅಕ್ಕಿ ಮತ್ತೆ ಉದ್ದಿನ ಬೇಳೆ, ಅವಲಕ್ಕಿ, ಸ್ವಲ್ಪ ಕಡಲೆಬೇಳೆ, ಜೀರಿಗೆ, ಮೆಂತ್ಯ ಹಾಕ್ಬಿಟ್ಟು ನೆನ್ಸಿಟ್ಟು ನೈಟ್ ಎಲ್ಲಾನು ಓವರ್ ನೈಟ್ ನೆನ್ಸಿಟ್ಬಿಟ್ಟು ಬೆಳಿಗ್ಗೆ ರುಬ್ಕೋಬೇಕು. ಸೊ ಇದು ಪ್ರೊಸೀಜರ್ ಏನಂದ್ರೆ ಸೇಮ್ ಇಡ್ಲಿ ಹಿಟ್ಟು ಅನ್ಕೊಳ್ಳಿ, ಇಡ್ಲಿ ಮಾಡ್ತೀವಲ್ಲ ಅದೇ ಇಡ್ಲಿ ಹಿಟ್ಟೆ ಇದು. ಸೊ ಇದ್ರಲ್ಲಿ ಏನ್ ಮಾಡೋಣ ಅಂತಂದ್ರೆ ನಾವು ಪಡ್ಡು ಸಬ್ಸಿಗೆ ಸೊಪ್ಪುದು ಪಡ್ಡು ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಯಾವಾಗ್ಲೂ ಇಡ್ಲಿ ದೋಸೆ ಅದೇ ತಿಂದು ಬೋರ್ ಆಗಿದ್ರೆ ಮಕ್ಳಿಗೆಲ್ಲ ಪಡ್ಡು ಮಾಡ್ಕೊಟ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ಸಬ್ಸಿಗೆ ಸೊಪ್ಪಿಂದ ಹೇಗೆ ಇಡ್ಲಿ ಮಾಡೋದು, ಹೇಗೆ ಪಡ್ಡು ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಬನ್ನಿ, ಅದಕ್ಕೆ ಏನೇನ್ ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ಸ್ಟವ್ ಮೇಲೆ ಒಂದು ಚಿಕ್ಕದ ಬಾಣಲೆಯಲ್ಲಿ ಒಂದ್ 2 ಸ್ಪೂನ್ ಎಣ್ಣೆ ಹಾಕೊಂಡಿದೀನಿ. ಎಣ್ಣೆ ಆದ್ಮೇಲೆ ಸಾಸಿವೆ 1 ಸ್ಪೂನ್ ಹಾಕೊಳ್ಳೋಣ. ಜೀರಿಗೆ 1 ಸ್ಪೂನು, ಕಡಲೆಬೇಳೆ 1-2 ಸ್ಪೂನ್ ಹಾಕೊಳ್ಳಿ. ನೀವು ಎಷ್ಟು ಕ್ವಾಂಟಿಟಿ ಮೇಲೆ ಮಾಡ್ಕೊಳ್ತೀರಾ ಪಡ್ಡುನ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ 1 ಸ್ಪೂನ್ 1.5 2 ಸ್ಪೂನ್ ಹಾಕೊಂಡಿದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಮತ್ತೆ ಸ್ವಲ್ಪ ಕರ್ಬೇವು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದೀನಿ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ ಒಗ್ಗರಣೆ ಮಾಡ್ಕೊಳ್ಳಿ. ಕರ್ಬೇವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ. ಪಡ್ಡು ಚಿಕ್ಕದ ಸೈಜ್ ಇರೋದ್ರಿಂದ ಬಾಯಿಗೆ ಸಿಗುತ್ತಲ್ಲ, ಸೊ ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಸೊ ಈಗ ಇದನ್ನ ಆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇದೇನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಾದ್ರೆ ಗ್ರೀನ್ ಚಿಲ್ಲಿ ಹಾಕೋಬಹುದು ಒಗ್ಗರಣೆ ಮಾಡುವಾಗ. ಮಕ್ಕಳು ತಿಂತಾರಲ್ವಾ, ಸೊ ಹಾಗಾಗಿ ಬಾಯಿಗೆ ಸಿಗುತ್ತೆ, ಅವ್ರಿಗೆ ಖಾರ ಅನ್ಸುತ್ತೆ, ಹಾಗಾಗಿ ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಇದಾದ್ಮೇಲೆ ಇದಕ್ಕೆ ಏನು ಮಿಕ್ಸಿಂಗ್ ಬೇರೆ ಇಂಗ್ರೀಡಿಯೆಂಟ್ಸ್ ಏನು ಅಂತಂದ್ರೆ ಈರುಳ್ಳಿ ಹಸಿದ ಹಾಕೊಳ್ಳಿ, ಅದೆಲ್ಲ ಎಣ್ಣೆಯಲ್ಲಿ ಬಾಡ್ಸೋದು ಬೇಡ. ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಸಬ್ಬಾಗಿ ಸೊಪ್ಪು ಒಂದ್ ಸ್ವಲ್ಪ 2-3 ಸ್ಪೂನು. ಅಂದ್ರೆ ತುಂಬಾ ಕ್ವಾಂಟಿಟಿ ನೋಡ್ಕೊಳ್ಳಿ ನೀವು ಎಷ್ಟಕ್ಕೆ ಪಡ್ಡು ಮಾಡ್ಕೊತೀರಾ ಅಂತ. ಸೊ ಕ್ವಾಂಟಿಟಿ ಹಿಟ್ಟು ಜಾಸ್ತಿ ಇದ್ರೆ ಒಂದ್ ಸ್ವಲ್ಪ ಹಾಕೊಳ್ಳಿ ಜಾಸ್ತಿನೇ ಸಬ್ಸಿಗೆ ಸೊಪ್ಪುನ. ಸ್ವಲ್ಪ ಮಾಡ್ಕೊತೀರಾ ಅಂತಂದ್ರೆ ಒಂದ್ 2-3 ಸ್ಪೂನ್ ಆಗುವಷ್ಟು ಕಟ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಸಬ್ಸಿಗೆ ಸೊಪ್ಪು ತುಂಬಾ ಹೆಲ್ತ್ಗೆ ಒಳ್ಳೇದು. ಸೊ ಹಾಗಾಗಿ ಈ ತರ ಮಾಡ್ಕೊಟ್ರೆ ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ, ತಿಂತಾರೆ. ನೋಡಿ, ಈಗ ಹಿಟ್ಟು ರೆಡಿ ಆಗಿದೆ. ಇದು ಮೊದಲನೇ ಉಪ್ಪೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೈಟ್ ಅದು ಇಟ್ಟಿರ್ತೀವಲ್ಲ ಉಪ್ಪಕ್ಕೆ, ಸೊ ಆ ಟೈಮಲ್ಲೇ ಉಪ್ಪು ಹಾಕಿಟ್ಟಿದ್ದೀನಿ. ಹಿಟ್ಟು ಏನಿಲ್ಲ ಫ್ರೆಂಡ್ಸ್, ಇದು ಏನು ಇಡ್ಲಿ ಹಿಟ್ಟು ಇರುತ್ತಲ್ವಾ, ಸೇಮ್ ಅದೇನೆ, ಬೇರೆ ಏನು ಎಕ್ಸ್ಟ್ರಾ ಏನು ಹಾಕಿಲ್ಲ ಅದಕ್ಕೆ. ಸೊ ಹಿಟ್ಟು ಅದನ್ನೇ ಇಟ್ಕೊಂಡು ಸೊ ಒಂದಿನ ಇಡ್ಲಿ ಮಾಡ್ಕೊಳ್ಳಿ, ಒಂದಿನ ಪಡ್ಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ರೆಡಿ ಆಗಿದೆ. ಸೊ ಈಗ ಪಡ್ಡು ತವಾ ಇರುತ್ತಲ್ವಾ, ಈ ತರದ್ದು ತವಾ ಬರುತ್ತೆ ನಾನ್ ಸ್ಟಿಕ್ ಅಲ್ಲಿ, ಶಾಪ್ ಅಲ್ಲೆಲ್ಲ ಸಿಗುತ್ತೆ. ಸೊ ಇದನ್ನ ಸ್ಟವ್ ಮೇಲೆ ಇಡೋಣ. ಈಗ ಆನ್ ಮಾಡಿದ್ಮೇಲೆ ಸ್ವಲ್ಪ ಕಾದಿರುತ್ತಲ್ಲ, ಆ ಟೈಮಲ್ಲಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದಕ್ಕೆಲ್ಲ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ. ನಾನ್ ಸ್ಟಿಕ್ ಅಲ್ಲೂ ಬರುತ್ತೆ ಇದು, ಇಲ್ಲ ಅಂದ್ರೆ ಕಬ್ಬಿಣದ್ರಲ್ಲೂ ಬರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕು ಅನ್ಸುತ್ತೋ ಕಂಫರ್ಟಬಲ್ ಆ ತರದ್ ತಗೊಳ್ಳಿ. ಇದು ಸಿಮ್ಮಲ್ಲೇ ಬೇಯಿಸ್ಕೋಬೇಕು ಇದನ್ನ, ಇಲ್ಲಾಂದ್ರೆ ಸೀದ್ ಬಿಡುತ್ತೆ ಪಡ್ಡು. ಸೊ ಫ್ಲೇಮ್ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಸೊ ಇವಾಗ ಇದೇನು ಹಿಟ್ಟಿರುತ್ತಲ್ವಾ ಮಾಡಿರೋದು, ಇದನ್ನ ಒಂದೊಂದಾಗಿ ಹಾಕೊಳ್ಳೋಣ.
ಈ ತರ ಎಲ್ಲ ಹಾಕೊಂಡಿದ್ದಾದ್ಮೇಲೆ ಸಿಮ್ಮಲ್ಲೇ ಇರ್ಲಿ, ಹೈ ಫ್ಲೇಮ್ ಅಲ್ಲಿ ಇಟ್ರೆ ಸೀದ್ ಬಿಡುತ್ತೆ, ತಳ ಅಂಟ್ಬಿಡುತ್ತೆ. ಸೊ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಒಂದು 2 ಇಂದ 3 ಮಿನಿಟ್ಸ್ ಹಾಗೇನೆ ಬೇಯಿಸಕ್ ಬಿಟ್ಬಿಡಿ. ಈಗ ಆಗಿದೆ 2 ಮಿನಿಟ್ಸ್, ನೋಡೋಣ. ನೋಡಿ ಸಿಮ್ಮಲ್ಲೇ ಬೆಂದಿದೆ. ಸೊ ಈಗ ಇದನ್ನ ಬೆಂದಿದೆ ನೋಡಿ. ಸೊ ಈಗ ಉಲ್ಟಾ ಮಾಡ್ಕೊಳ್ಳೋಣ. ನೋಡಿ ಸಿಮ್ಮಲ್ಲೇ ಬೇಯಿಸ್ಕೊಂಡ್ರೆ ಈ ತರ ಗೋಲ್ಡನ್ ಬ್ರೌನ್ ಬರುತ್ತೆ. ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಸೀದ್ ಬಿಡುತ್ತೆ. ಸೊ ಈಗ ಒಂದು 2 ಮಿನಿಟ್ಸ್ ಹಾಗೆ ಮುಚ್ಚಿಟ್ಬಿಡೋಣ. ಈಗ ನೋಡೋಣ ಬೆಂದಿದ್ಯಾ ಅಂತ. ಚೆನ್ನಾಗಿ ಬೆಂದಿದೆ. ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇದನ್ನ, ಇಲ್ಲಾಂದ್ರೆ ಸೀದ್ ಬಿಡುತ್ತೆ. ಎಲ್ಲ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡ್ಕೊಂಡು ಸರ್ವಿಂಗ್ ಬೌಲ್ ಹಾಕೊಳ್ಳೋಣ. ನೋಡಿ ಸಬ್ಸಿಗೆ ಸೊಪ್ಪು ಪಡ್ಡು ರೆಡಿ ಆಗಿದೆ. ಸೊ ತುಂಬಾ ಹೆಲ್ದಿ ಫುಡ್, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಪುದೀನ ಚಟ್ನಿ ಮತ್ತೆ ಕಾಯಿ ಚಟ್ನಿ ಎರಡು ಮಾಡಿದೀನಿ. ಪುದೀನ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್, ಕಾಯಿ ಚಟ್ನಿ ಕೂಡ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದು ಮಾಡ್ಕೊಳ್ಳಿ. ಪುದೀನ ಚಟ್ನಿದು ಏನ್ ಇಂಗ್ರೀಡಿಯೆಂಟ್ಸ್ ಹಾಕಿದೀನಿ ಅನ್ನೋದು, ಹೇಗ್ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಚೆನ್ನಾಗಿ ಬೆಂದಿದೆ. ನೋಡಿ ಬಾಯಿಗೆಲ್ಲ ಕಡಲೆಬೇಳೆ ಸಿಗ್ತಾ ಇರುತ್ತೆ, ಮತ್ತೆ ಈರುಳ್ಳಿ ಎಲ್ಲ ಹಾಕಿರೋದಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ. ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ, ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಲಂಚ್ಗೂ ಚೆನ್ನಾಗಿರುತ್ತೆ. ಬಟ್ ಆದಷ್ಟು ಬಿಸಿ ಬಿಸಿ ಇರೋದು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ಚೆನ್ನಾಗಿದೆ. ಬೇಗನ ಆಗುತ್ತೆ ಫ್ರೆಂಡ್ಸ್. ಸಬ್ಸಿಗೆ ಸೊಪ್ಪು ತುಂಬಾ ಹೆಲ್ತ್ಗೆ ಒಳ್ಳೇದು. ಸೊ ನೀವು ಮಾಡ್ಕೊಂಡು ತಿನ್ಕೊಳ್ಳಿ. ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಮನಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.